ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಚುನಾವಣೆ ಹತ್ತಿರ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಮೈಯೆಲ್ಲ ಕಣ್ಣಾಗಿರಬೇಕು ಮತ್ತು ಪಕ್ಷದ ಮುಖಂಡರು ಯಾವುದೇ ಒಂದು ಹೇಳಿಕೆಯನ್ನು ಕೊಡಬೇಕಾದರೆ 100 ಬಾರಿ ಯೋಚಿಸಿ ಹೇಳಿಕೆಯನ್ನು ಕೊಡಬೇಕು. ಅಕಸ್ಮಾತ್ ಏನಾದರೂ ಎಡವಟ್ಟಾದರೆ ಅದು ಚುನಾವಣೆಯ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರೋದಕ್ಕೆ ಶುರುವಾಗುತ್ತೆ. ಆ ಒಂದು ಪರಿಣಾಮ ಆ ಪಕ್ಷ ಎಲೆಕ್ಷನ್ನಲ್ಲಿ ಹೀನಾಯವಾಗಿ ಸೋಲನ್ನು ಕೂಡ ಕಾಣಬಹುದು. ಈ ಹಿಂದಿನ ಹಲವಾರು ಚುನಾವಣೆಗಳಲ್ಲಿಯೂ ಕೂಡ ಇದೇ ತರಹ ಆಗಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಕಳೆದ ಬಾರಿ ರೇವಣ್ಣ ಕೊಟ್ಟಂತಹ ಒಂದೇ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ನಿಂದಾಗಿ ಅದು ಸುಮಲತಾ ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು. ಆನಂತರ ಎಲೆಕ್ಷನ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೀನಾಯವಾಗಿ ಸೋಲಬೇಕಾಯಿತು. ಯಾಕೆ ಈ ವಿಚಾರವನ್ನು ಈಗ ಹೇಳ್ತಾ ಇದ್ದೀನಿ ಅಂದರೆ, ಪ್ರಸ್ತುತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿಯೂ ಕೂಡ ಅದೇ ತರಹ ಇದೆ. ಕಾಂಗ್ರೆಸ್ ಪಕ್ಷ ಒಂದು ರೀತಿಯಾಗಿ ಕಳೆದ ಬಾರಿ ಹೀನಾಯವಾಗಿ ಸೋತಿತ್ತು. ಕೇವಲ ಒಂದೇ ಒಂದು ಸೀಟನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು. ಉಳಿದಂತೆ 25 ಸೀಟ್ಗಳನ್ನು BJP ಗೆದ್ದರೆ ಒಂದು ಸುಮಲತಾ ಅಂಬರೀಶ್ ಅವರು ಮತ್ತು ಒಂದು ಪ್ರಜ್ವಲ್ ರೇವಣ್ಣ ಗೆದ್ದಿದ್ರು. ಸೊ ಇದು ಕಳೆದ ಲೋಕಸಭಾ ಚುನಾವಣೆಯ ಒಂದು ರಿಸಲ್ಟ್. ಆದರೆ ಈ ಬಾರಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರ ಇದೆ ಅನ್ನುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕರ್ನಾಟಕದಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ 10 ಸೀಟ್ಗಳನ್ನು ಗೆಲ್ಲಬೇಕು. 10 ಸೀಟ್ ಅಂತ ಟಾರ್ಗೆಟ್ ಹಾಕ್ಕೊಂಡ್ರೆ ಅದು 6 ಅಥವಾ 7ಕ್ಕೆ ಒಂದು ಹೆಚ್ಚು ಕಡಿಮೆ ಅಂದರೂ 8 ಸೀಟಿಗೆ ಬರಬಹುದು ಅನ್ನುವಂತಹ ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ ಹಾಕ್ಕೊಂಡಿತ್ತು. ಅದೇ ರೀತಿಯಾಗಿ ಹಲವಾರು ಯೋಜನೆಗಳನ್ನು ಕೂಡ ತಂದರು. ಯಾಕೆ ಅಂದರೆ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಸೊ ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ 1 ಸೀಟಿನಿಂದ 10 ಸೀಟ್ಗೆ ಏರಿಸ್ಕೊಳ್ಬೇಕು ಅಂದರೆ 9 ಸ್ಥಾನವನ್ನು ಎಕ್ಸ್ಟ್ರಾ ಗೆಲ್ಲಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರ ಕಾಂಗ್ರೆಸ್ದಾಗಿತ್ತು. ಆದರೆ ಕಾಂಗ್ರೆಸ್ನ ಸಚಿವರು ಮತ್ತು ಕಾಂಗ್ರೆಸ್ನ ರಾಜಕೀಯ ಮುಖಂಡರು ಮಾಡಿಕೊಂಡಂತಹ ಎಡವಟ್ಟಿನಿಂದಾಗಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೆ ಒಂದೇ ಸೀಟು ಉಳಿಸ್ಕೊಳ್ಳುವಂತಹ ಭಯದಲ್ಲಿದೆ. ಹಾಗಾದರೆ ಕಾಂಗ್ರೆಸ್ ಮಾಡಿಕೊಂಡಿರುವಂತಹ ಎಡವಟ್ಟುಗಳು ಏನು? ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆಲ್ಲ ಬೇಕಿತ್ತಾ? ಒಂದಷ್ಟು ವಿಚಾರವನ್ನು ಈಗ ಹೇಳ್ತಾ ಹೋಗ್ತೀನಿ. ಅದರ ಜೊತೆಗೆ ಎಷ್ಟು % ವೋಟಿಂಗ್ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಚುನಾವಣಾ ಹತ್ತಿರ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ಬೋದು ಮತ್ತು ಈಗ ಅಧಿಕಾರದಲ್ಲಿ ಇರುವಂತಹ ಸಚಿವರು ಅವರ ನಡವಳಿಕೆ, ಅದರ ಜೊತೆಗೆ ಅವರು ಕೊಡುವಂತಹ ಸ್ಟೇಟ್ಮೆಂಟ್ ಏನಿರುತ್ತಲ್ಲ ಅದು ಜನರಿಗೆ ಕೋಪ ತರಿಸುವ ಹಾಗೆ ಆಗಬಾರ್ದು. ಈಗ ಕಾಂಗ್ರೆಸ್ ಸಚಿವರು ಮಾಡಿಕೊಂಡಿರುವಂತಹ ಕೆಲಸವೂ ಕೂಡ ಅದೇ ತರಹ ಇದೆ. ಏನದು ಅನ್ನೋದನ್ನು ಹೇಳ್ಬಿಡ್ತೀನಿ ಗೆಳೆಯರೆ. ನಿಮ್ಮೆಲ್ಲರಿಗೂ ಕೂಡ ಅದು ಗೊತ್ತಿರುವಂತಹ ವಿಚಾರ. ಪಾಕ್ ಪರ ಘೋಷಣೆ ಕೂಗಿದ್ರು, ಅದು ಮಾಧ್ಯಮಗಳಲ್ಲಿ ಎಲ್ಲವೂ ಕೂಡ ಎಲ್ಲ ಕಡೆ ವೈರಲ್ ಆಯಿತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ನಡೆದುಕೊಂಡಂತಹ ರೀತಿಯ ಬಗ್ಗೆ ಈಗ ಕರ್ನಾಟಕದಲ್ಲ, ಇಡೀ ರಾಜ್ಯದಲ್ಲಿ ಒಂದು ಅಸಮಾಧಾನದ ಒಂದು ಹೊಗೆ ಆಡ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಮೇಲೆ ಈಗ ಅಸಮಾಧಾನ ಅನ್ನುವಂತಹ ಒಂದು ಪರಿಣಾಮ ಅದು ಎಲೆಕ್ಷನ್ ಮೇಲೆ 100% ಪರಿಣಾಮ ಬೀರುತ್ತೆ. ಅವ್ರು ಮಾಡ್ಕೊಂಡಿರೋದು ಏನು ಅಂತ ಅಂದರೆ, ಅದು ಪಾಕ್ ಪರ ಘೋಷಣೆ ಕೂಗಿದ್ರೂ ಕೂಡ ಕಾಂಗ್ರೆಸ್ನ ಸಚಿವರೇ ಅದನ್ನು ಸಮರ್ಥಿಸ್ಕೊಂಡ್ರು. ಇಲ್ಲ, ಅದು ಆ ತರಹ ಆಗಿಲ್ಲ ಅಂತ. ಇನ್ನು FSL ವರದಿ ಬಂದಾದ ಮೇಲೆ ಆ ಎಲ್ಲ ಸಚಿವರು ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಅವರಿಗೆ ಅದರ ಬಗ್ಗೆ ರಿಯಾಕ್ಟ್ ಮಾಡಬೇಕಾದ್ರೆ ಏನು ಅಂದರೆ ಒಂದು ರೀತಿಯಾಗಿ ಅವ್ರು ರಿಯಾಕ್ಟ್ ಮಾಡ್ಬೋದಿತ್ತು. ಸೊ ನೋಡೋಣ, ತನಿಖೆ ಆಗುತ್ತಾ ಇದೆ. ತನಿಖೆಯ ನಂತರ ಏನು ಸತ್ಯ ಬಯಲಾಗತ್ತಲ್ಲ ಅದನ್ನು ಹೇಳ್ತೀವಿ. ತನಿಖೆಯಾಗಿ ಅವರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗಿದ್ದರೆ 100% ನಾವು ಅವರಿಗೆ ಶಿಕ್ಷೆಯನ್ನು ಕೊಡಿಸ್ತೀವಿ ಅಥವಾ ಶಿಕ್ಷೆಯನ್ನು ಕೊಡೋದಕ್ಕೆ ನಾವು ಕ್ರಮವನ್ನು ಜರುಗಿಸ್ತೀವಿ ಅಂತ ಆ ತರಹ ರಿಯಾಕ್ಟ್ ಮಾಡ್ಬೋದಿತ್ತು. ಆದರೆ ಕೆಲ ಸಚಿವರು ಮಾಡಿದ್ದೇನಿತ್ತು ಅಂದರೆ, ಅದು ಯಾರು ಆ ದೇಶದ್ರೋಹಿಗಳಿದ್ದಾರಲ್ಲ, ಸೊ ಅವರ ಪರವಾಗಿ ನಿಂತ್ಕೊಂಡು ಅವರ ಪರವಾಗಿ ಸಮರ್ಥನೆಗೆ ಎಳೆದುಬಿಟ್ರು. ಇದು ಯಾವ ಮಟ್ಟಕ್ಕೆ ಹೋಯಿತು ಅನ್ನೋದು ಗೊತ್ತಾಗಲಿಲ್ಲ ಗೆಳೆಯರೆ. ಯಾಕೆಂದರೆ ವಿಧಾನಸೌಧ ಅನ್ನುವಂತಹ ಆ ಒಂದು ಪವಿತ್ರವಾದಂತಹ ಜಾಗದಲ್ಲಿ ನಿಂತ್ಕೊಂಡು, ನಮ್ಮ ರಾಜ್ಯದ ಪ್ರಜಾಪ್ರಭುತ್ವದ ದೇವಾಲಯ ಅಂತ ಕರಿತೀವಿ ವಿಧಾನಸೌಧನ, ಅಲ್ಲಿ ಆ ಪವಿತ್ರವಾದ ಜಾಗದಲ್ಲಿ ನಿಂತ್ಕೊಂಡು ಶತ್ರು ದೇಶದ ಪರ ಘೋಷಣೆ ಕೂಗಿದವರನ್ನ ಸಮರ್ಥನೆಗೆ ಇಳಿತಾರೆ. ಅದು ಕೂಡ ಜನರಿಂದ ಆಯ್ಕೆಯಾಗಿ ಆ ವಿಧಾನಸೌಧದಲ್ಲಿರುವಂತಹ ಸಚಿವರೇ ಅಂದರೆ ನಿಜಕ್ಕೂ ಅದೊಂದು ದುರಂತವೇ ಸರಿ. ಈಗ ಅದು ಲೋಕಸಭಾ ಚುನಾವಣೆಯ ಮೇಲೆ ಎಫೆಕ್ಟ್ ಬಿದ್ದಿದೆ. ಯಾವ ರೀತಿಯಾಗಿ ಎಫೆಕ್ಟ್ ಬಿದ್ದಿದೆ ಅಂದರೆ, ಮೊದಲೇ ಈಗ ಕಾಂಗ್ರೆಸ್ನಲ್ಲಿ ಏನು ಅಂದರೆ ಬಹುಸಂಖ್ಯಾತರ ಒಂದು ವಿರುದ್ಧವಾಗಿ ಕಾಂಗ್ರೆಸ್ ಇದೆ ಅನ್ನೋದು ಎಲ್ಲ ಕಡೆ ಗೊತ್ತಿದೆ. ಇವರು ಮೇಲಿಂದ ಮೇಲೆ ಅದೇ ತರಹದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಹಿಂದೂಗಳ ವಿರೋಧಿ ಕಾಂಗ್ರೆಸ್ ಅನ್ನೋದು ಒಂದು ರೀತಿಯಾಗಿ ಮೇಲ್ನೋಟಕ್ಕೆ ಅದು ಗೊತ್ತಾಗ್ತಾನೆ ಇರುತ್ತೆ. ಇವರು ಮಾಡುವಂತಹ ಕೆಲಸಗಳು ಕೂಡ ಅದೇ ತರಹ ಇರುತ್ತೆ. ಆದರೆ ಅದು ಅಲ್ಲ, ನಾವು ಹಿಂದೂಗಳ ವಿರೋಧಿ ಅಲ್ಲ ಅನ್ನೋದನ್ನು
ಇವರು ಪ್ರೂವ್ ಮಾಡಿ ತೋರಿಸ್ಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಅದನ್ನು ಪ್ರೂವ್ ಮಾಡಿ ತೋರಿಸಲಿಲ್ಲ. ಶತ್ರು ದೇಶದ ಪರ ಘೋಷಣೆ ಕೂಗಿದವರ ಒಂದು ಸಪೋರ್ಟಿಗೆ ನಿಂತ್ಕೊಂಡ್ರು. ಅದು ಯಾಕೆ ಅವ್ರ ಸಪೋರ್ಟಿಗೆ ನಿಂತ್ಕೊಂಡ್ರೋ ಗೊತ್ತಿಲ್ಲ ಗೆಳೆಯರೆ. ಸೊ ಇದು ಏನಾಗಿದೆ ಅಂದರೆ ಇಲ್ಲಿರುವಂತಹ ಅಂದರೆ ರಾಜ್ಯದಲ್ಲಿರುವಂತಹ ಬಹುಸಂಖ್ಯಾತರ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ. ಸೊ ಹಾಗಾಗಿ ಈ ಬಾರಿಯ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನು ಲೆಕ್ಕಾಚಾರ ಹಾಕ್ಕೊಂಡಿತ್ತು, 9 ಸೀಟ್ಗಳನ್ನು ಹೆಚ್ಚಿಗೆ ಗೆಲ್ಲಬೇಕು, ಅದಕ್ಕಾಗಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕಾಗಿತ್ತಲ್ಲ ಆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇತ್ತು. ಆದರೆ ತಮ್ಮ ಕಾಲ ಮೇಲೆ ತಾವೇ ಸ್ವತಃ ಕಲ್ಲು ಹಾಕ್ಕೊಂಡ್ರು ಅನ್ನೋ ಹಾಗೆ ಕಾಂಗ್ರೆಸ್ನ ಸಚಿವರು ಮಾಡಿರುವಂತಹ ಈ ಮಹಾ ಎಡವಟ್ಟಿನಿಂದಾಗಿ ಈಗ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಸೊ ಕಾಂಗ್ರೆಸ್ ಏನೋ ಒಂದು 10 ಸೀಟ್ಗಳನ್ನು ಗೆಲ್ಲಬೇಕು ಅಂದ್ಕೊಂಡಿತ್ತು, ಬಹುಶಃ ಅದು ಸಾಧ್ಯ ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಯಾಕೆ ಅಂದರೆ 1 ಸೀಟ್ ಮಾತ್ರ ಅವರು ಉಳಿಸ್ಕೊಳ್ಳೋದಕ್ಕೆ ಆಗಬಹುದು, ಅದು ಉಳಿಸ್ಕೊಳ್ತಾರೆ. ಯಾಕೆಂದರೆ ಅಲ್ಲಿರುವಂತಹದ್ದು ಪ್ರಭಾವಿ ನಾಯಕ DK ಸುರೇಶ್ ಅವರಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಅವರು ಸೀಟನ್ನು ಉಳಿಸ್ಕೊಳ್ತಾರೆ. ಆದರೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ BJP ತನ್ನ ಒಂದು ಸದಸ್ಯರಿದ್ದಾರೆ, ಸಂಸತ್ ಸದಸ್ಯರಿದ್ದಾರಲ್ಲ, ಸೊ ಅವರ ಅಲ್ಲಿ ನಾವು ಕಾಂಗ್ರೆಸ್ ಏನೋ ಒಂದು ದಿಗ್ವಿಜಯ ಯಾತ್ರೆಯನ್ನು ಮಾಡ್ತೀವಿ, ಹಾಗೆ ಹೀಗೆ ಖಂಡಿತವಾಗ್ಲೂ ನಾವು ಈ ಬಾರಿ ಮಿನಿಮಮ್ ಅಂದರೂ 10ಕ್ಕಿಂತಲೂ ಹೆಚ್ಚಿನ ಸೀಟ್ ಗೆಲ್ತೀವಿ ಅಂತ ಎಲ್ಲವೂ ಕೂಡ ಹೇಳ್ತಾ ಇದ್ರಲ್ಲ, ಈಗ ಅದು ಬಹುಶಃ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಅಂದರೆ ಈಗ ಜನರ ಮನಸ್ಥಿತಿಯು ಕೂಡ ಬದಲಾಗಿದೆ. ಯಾರೇ ಇರ್ಬೋದು ಗೆಳೆಯರೆ. ಸೊ ಒಂದು ಶತ್ರು ದೇಶದ ಪರ ಘೋಷಣೆ ಅಥವಾ ಶತ್ರು ದೇಶಕ್ಕೆ ಬಹುಪರಾಕ ಹಾಕಿದವರ ಒಂದು ಪರವಾಗಿ ಇವರು ನಿಂತ್ಕೊಳ್ತಾರೆ ಅಂದಾಗ ಸಹಜವಾಗಿ ಅದು ದೇಶ ಪ್ರೇಮಿಗಳ ಒಂದು ಸಿಟ್ಟಿಗೆ ಕಾರಣ ಆಗುತ್ತೆ. ಅದು ಎಲೆಕ್ಷನ್ನಲ್ಲಿ ಗೊತ್ತಾಗುತ್ತೆ. ಸೊ ಆದರೆ ಸಿದ್ದರಾಮಯ್ಯನವರು ಒಂದು ಕರೆಕ್ಟಾಗಿರುವಂತಹ ಸ್ಟೇಟ್ಮೆಂಟನ್ನೇ ಕೊಟ್ಟರು. ಇದು ಸದನದಲ್ಲಿಯೂ ಕೂಡ ತನಿಖೆ ಆಗ್ತಾ ಇದೆ, FSL ವರದಿ ರಿಪೋರ್ಟ್ ಬರಲಿ, ಬಂದಾದ ಮೇಲೆ ತನಿಖೆಯನ್ನು ಮಾಡಿ ತನಿಖೆಯನ್ನು ಚುರುಕುಗೊಳಿಸ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ಆದರೆ ಕೆಲವು ಸಚಿವರು ಮಾಡಿದಂತಹ ಎಡವಟ್ಟು, ಕೆಲವು ಸಚಿವರು ನಡೆದುಕೊಂಡಂತಹ ರೀತಿ, ಅದರ ಬಗ್ಗೆ ಕೇಳಿದಾಗ ಅವರು ನಡೆದುಕೊಂಡಂತಹ ರೀತಿ, ಯಾರು ನಾಸೀರ್ ಅವರು ನಡೆದುಕೊಂಡಂತಹ ರೀತಿ, ಅದೆಲ್ಲವೂ ಕೂಡ ನೋಡಿದಾಗ ನಿಜಕ್ಕೂ ಕೂಡ ಅದು ಒಂದಷ್ಟು ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಅದು ಎಲೆಕ್ಷನ್ನಲ್ಲಿ ಗೋಚರಿಸಬಹುದು. ಒಂದು ಅಂದಾಜಿನ ಪ್ರಕಾರ ಕಾಂಗ್ರೆಸ್ ಈ ಬಾರಿ ಒಂದೇ ಒಂದು ಕ್ಷೇತ್ರವನ್ನು ಗೆಲ್ಲಬಹುದು. ಇದು ಆಗಿಲ್ಲ ಅಂದಿದ್ರೆ ಅಟ್ಲೀಸ್ಟ್ ಒಂದು 5 ಅಥವಾ 6 ಕ್ಷೇತ್ರವನ್ನು ಗೆಲ್ಲುವಂತಹ ಸಾಧ್ಯತೆ ಇತ್ತು. ಆದರೆ ಈ ಒಂದು ಅದು ಚುನಾವಣೆ ಹತ್ತಿರ ಇದ್ದಂತಹ ಸಂದರ್ಭದಲ್ಲಿ, ಚುನಾವಣೆಗೆ ಇನ್ನೇನು ಕೆಲವು ತಿಂಗಳುಗಳು ಬಾಕಿ ಇದ್ದಾವೆ. ಸೊ ಕೆಲವು ತಿಂಗಳುಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಈ ತರಹದ ಒಂದು ಸ್ಟೇಟ್ಮೆಂಟ್, ಈ ತರಹದ ಒಂದು ನಡೆ 100% ಇದು ಕಾಂಗ್ರೆಸ್ ಪಕ್ಷಕ್ಕೆ ಮುಳ್ಳಾಗಿದೆ. ಇದನ್ನು ಇವರು ಯಾವ ರೀತಿಯಾಗಿ ಈ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಗೆಳೆಯರೆ. ಈಗ ಆಲ್ರೆಡಿ 3 ಬಂಧಿಸಿದ್ದಾರೆ. ಆ ತನಿಖೆ ಕೂಡ ಅದು ಪಾರದರ್ಶಕವಾಗಿ ಇಲ್ಲಿ ಆಗಿರುವಂತಹ ಒಂದು ಡ್ಯಾಮೇಜ್ ಇದೆಯಲ್ಲ, ಅದನ್ನು ತನಿಖೆಯಲ್ಲಾದರೂ ಪಾರದರ್ಶಕವಾಗಿ ಆ ತನಿಖೆಯನ್ನು ಮಾಡಿಕೊಂಡು ಆನಂತರ ಆಗಿರುವಂತಹ ಈ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಗೆಳೆಯರೆ. ಸದ್ಯಕ್ಕಂತೂ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ 10 ಸೀಟ್ಗಳನ್ನು ಗೆಲ್ಲುವಂತಹ ಕನಸನ್ನು ಕಾಣ್ತಾ ಇತ್ತು, ಅದು ಕನಸಾಗಿ ಉಳಿಯುವಂತಹ ಒಂದಷ್ಟು ಸಾಧ್ಯತೆಗಳು, ಒಂದಷ್ಟು ಕರ್ನಾಟಕ ಜನರ ಒಂದು ಮನಸ್ಥಿತಿಯೂ ಕೂಡ ಈಗ ಅದೇ ತರಹ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.